ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಭೂಗೋಳ ಈ ಒಂದು ವಿಷಯದಲ್ಲಿ ಬರುವಂಥ ಭೂಮಿ ಈ ಒಂದು ಹೊಸ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ಒಂದು ಭೂಮಿಯ ಮೇಲೆ ಅಟ್ಲೀಸ್ಟ್ 1 or 2 ಕ್ವಶನ್ಸ್ಗಳನ್ನು ಒಂದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ KS ಆಗಲಿ, FDA, SDA ಮತ್ತು ಲ್ಯಾಂಡ್ ಸರ್ವೇಯರು ಮತ್ತು ಹಾಗೆ KA ಇಂದ ಕಂಡಕ್ಟ್ ಮಾಡಲಾಗುವಂಥ ವಿವಿಧ ಒಂದು ಎಕ್ಸಾಮ್, KPTCL ಆಗಲಿ. ಸೊ ಈ ಒಂದು ಯಾವುದೇ ಒಂದು GK ಪೇಪರ್ ಬಂದರೂ ಭೂಮಿಯ ರಿಲೇಟೆಡ್ ಒಂದು ಕ್ವಶನನ್ನು ಕೇಳ್ತಾರೆ. ಇಲ್ಲಿ ಭೂಮಿ ಅಂದರೆ ಏನು? ಧರಣಿ ಅಥವಾ ಪೃಥ್ವಿ, ಇಂಗ್ಲೀಷಲ್ಲಿ ಏನಂತೀವಿ, ದ ಅರ್ತ್. ಓಕೆ, ಭೂಮಿ ಇದೊಂದು ಸೌರವ್ಯೂಹದ ಒಂದು ಸದಸ್ಯ ಗ್ರಹ. ಇದು ಸೂರ್ಯನಿಂದ 3ನೇ ಗ್ರಹವಾಗಿದೆ. ಹೌದಾ? ಸೂರ್ಯನಿಂದ 3ನೇ ನಂಬರ್. ಮತ್ತು ಸೂರ್ಯಮಂಡಲದಲ್ಲಿ ಅಥವಾ ಸೌರವ್ಯೂಹದಲ್ಲಿ ಇದು 5ನೇ ಅತಿ ದೊಡ್ಡ ಗ್ರಹ. ಇದರ ಒಂದು ವಯಸ್ಸು ಅಂದಾಜು 4.6 ಬಿಲಿಯನ್ ವರ್ಷಗಳು ಆಗಿವೆ. ಹೌದಾ? ಸೊ ಇದು ಒಂದೇ ಒಂದು ಏಕೈಕ ಗ್ರಹವಾಗಿದೆ, ಏಕೆಂದರೆ ಅದು ಜೀವಿಗಳನ್ನು ಒಳಗೊಂಡ ಒಂದು ಏಕೈಕ ಗ್ರಹವಾಗಿದೆ. ಸೊ ಇಲ್ಲಿ ಇದಕ್ಕೆ ನೀಲಿ ಗ್ರಹ ಅಂತೀವಿ, ಜೀವಿ ಗ್ರಹ ಅಂತೀವಿ, ಜಲಾವೃತ ಗ್ರಹ ಅಂತೀವಿ, ಹಸಿರುಮನೆ ಗ್ರಹ ಅಂತೀವಿ, ವಿಶಿಷ್ಟ ಗ್ರಹ ಅಂತೀವಿ. ಇಲ್ಲಿ ನೆಕ್ಸ್ಟ್ ಭೂಮಿಯ ಆಕಾರದ ಮೇಲೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಭೂಮಿಯ ಆಕಾರ ಹೇಗಿದೆ? ಇಲ್ಲಿ ಭೂಮಿಯ ಆಕಾರವು ಪುರಾತನ ಕಾಲದಿಂದಲೂ ಒಂದು ಚರ್ಚಾಸ್ಪದ ವಿಷಯವಾಗಿಯೇ ಉಳಿದಿದೆ. ಇತ್ತೀಚಿನ ಒಂದು ಮಾಹಿತಿ ಮತ್ತು ಗಣಿತದ ಲೆಕ್ಕಾಚಾರದಂತೆ ಸರ್ ಐಸಾಕ್ ನ್ಯೂಟನ್ ಇವರು ಭೂಮಿಯು ಪೂರ್ಣವಾಗಿ ವೃತ್ತಾಕಾರವಾಗಿರದೆ ಅದು ಧ್ರುವಗಳಲ್ಲಿ, ಧ್ರುವ ಅಂದ್ರೇನು? ಇಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಇಲ್ಲಿ ಚಪ್ಪಟೆಯಾಗಿದೆ ಅಂತ ಪ್ರತಿಪಾದಿಸಿದ್ದಾರೆ ಅವರು. ಮತ್ತು ಸಮಭಾಜಕ ವೃತ್ತದಲ್ಲಿ ಸ್ವಲ್ಪ ಉಬ್ಬಿದಂತಿದೆ ನೋಡಿ, ಈ ಥರ ಉಬ್ಬಿದಂತಿದೆ. ಸೊ ಭೂಮಿಯ ಈ ವಿಶಿಷ್ಟ ಆಕಾರವನ್ನು ಲಘುಗೋಳಕಲ್ಪ ಅಥವಾ ಜಿಯಾಯ್ಡ್ ಅಥವಾ ಭೂಮ್ಯಾಕಾರ ಎಂಬ ಹೆಸರಿನಿಂದ ಕರೆಯಲಾಗ್ತದೆ. ಇಲ್ಲಿ ಆಕಾಶಕಾಯಗಳು ಗೋಳಾಕಾರವಾಗಿ ಕಾಣ್ತಾವೆ ನಿಮಗೆ. ಇಲ್ಲಿ ನೋಡಿ, ಇದು ಸೂರ್ಯ. ಹೌದಾ? ನಮ್ಮ ಪೃಥ್ವಿಯಲ್ಲಿದೆ 3ನೇ ನಂಬರು. ಹೌದಾ? ಹಾಗೆ ಬೇರೆ ಬೇರೆ ಸ್ಥಾನಗಳಿಂದ ಸೂರ್ಯ, ಚಂದ್ರ ಮತ್ತು ಇತರೆ ಆಕಾಶಕಾಯಗಳನ್ನು ವೀಕ್ಷಿಸಿದರೆ ಅವು ಗೋಳಾಕಾರವಾಗಿ ಕಂಡು ಬರ್ತಾವೆ ನಮಗೆ. ಇವುಗಳಲ್ಲಿ ಭೂಮಿಯು ಸಹ ಒಂದಾಗಿರುವುದರಿಂದ ಭೂಮಿಯು ಕೂಡ ಗೋಳಾಕಾರವಾಗಿದೆ ಎಂದು ನಾವು ತಿಳಿಯಬಹುದು. ನೆಕ್ಸ್ಟು ಚಂದ್ರಗ್ರಹಣ. ನಿಮಗೆ ಗೊತ್ತು ಚಂದ್ರಗ್ರಹಣ. ಈ ಚಂದ್ರವು ಭೂಮಿಯಿಂದ ಕೆಲವೇ ಒಂದು ಡಿಸ್ಟೆನ್ಸಲ್ಲಿದೆ. ಆ ಚಂದ್ರಗ್ರಹಣವು ಭೂಮಿಯ ಗೋಳಾಕಾರವಾಗಿದೆ ಎಂಬುದನ್ನು ನಿರೂಪಿಸುವುದು. ಏಕೆಂದರೆ ಚಂದ್ರಗ್ರಹಣದ ಸಮಯದಲ್ಲಿ ಭೂಮಿಯು ಈ ಸೂರ್ಯ ಮತ್ತು ಚಂದ್ರರ ಇಬ್ಬರ ನಡುವೆ ಬರುವುದರಿಂದ ಈ ಭೂಮಿಯ ಬೆಳಕು ಅಥವಾ ಈ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತದೆ. ಅದನ್ನು ಹೇಳಿದವರು ಯಾರು? ಅರಿಸ್ಟಾಟಲ್ ಅವರು. ನಂತರ ಟಾಲೆಮಿ ಅವರು ಇದನ್ನು ಪುಷ್ಟೀಕರಿಸ್ತಾರ. ಓಕೆ, ಅಂದರೆ ಚಂದ್ರಗ್ರಹಣ ಅಂದರೆ ಏನು? ಸಿಂಪಲ್ಲು, ಈ ಸೂರ್ಯ ಮತ್ತು ಚಂದ್ರನ ನಡುವೆ ಬರುವುದು ಭೂಮಿ. ಇಲ್ಲಿ ಇದರ ಬೆಳಕು ನಮ್ಮ ಪೃಥ್ವಿ ಮೇಲೆ ಬೀಳ್ತದ, ಈ ಭೂಮಿಯ ಒಂದು ನೆರಳು ಚಂದ್ರನ ಮೇಲೆ ಬೀಳ್ತದ. ಸೊ ಇದೇ ಚಂದ್ರಗ್ರಹಣ. ಸೊ ಇಲ್ಲಿ ಸೂರ್ಯೋದಯ, ಸೂರ್ಯಾಸ್ತ. ಓಕೆ, ನೀವು ಇದನ್ನೆಲ್ಲ ನೋಡ್ಕೊಳ್ಳಿ. ಭೂ ಪರ್ಯಟನ ನೋಡಿ. ಈ ನಮ್ಮ ಭೂ ಪರ್ಯಟನವನ್ನು ಮೊಟ್ಟ ಮೊದಲು ಅಂದರೆ ಭೂಮಿಯ ಸುತ್ತಿದವರು ಮೊಟ್ಟ ಮೊದಲು ಯಾರೂಪ ಅಂದರೆ ಫರ್ಡಿನೆಂಡ್ ಮೆಗಲನ್. ಓಕೆ, ಫರ್ಡಿನೆಂಡ್ ಮೆಗಲನ್ ಇವರು ನಮ್ಮ ಭೂ ಪರ್ಯಟನೆಯನ್ನು ಮೊಟ್ಟ ಮೊದಲು ಇವರು ಮಾಡ್ತಾರೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫರ್ಡಿನೆಂಡ್ ಮೆಗಲನ್ ಇವರು 1519 1522 ಅಂದರೆ ಸುಮಾರು 3 ವರ್ಷಗಳ ಕಾಲ ಈ ಒಬ್ಬ ಪೋರ್ಚುಗೀಸ್ ಅನ್ವೇಷಣೆಕಾರ ಈ ಒಂದು ಭೂ ಪರ್ಯಟನೆಯನ್ನು ಮಾಡ್ತಾನೆ. ಇಲ್ಲಿ ಅವನು ಮಧ್ಯನೇ ಸಾಯ್ತಾನೆ, ಬಟ್ ಅವನ
ಟೀಮ್ದವರು ಅವರ ಒಂದು ನೌಕಾ ಸಿಬ್ಬಂದಿ ಭೂ ಪ್ರದಕ್ಷಿಣೆಯನ್ನು ಪ್ರಥಮವಾಗಿ ಪೂರ್ಣಗೊಳಿಸ್ತಾರೆ. ಈ ಫರ್ಡಿನೆಂಡ್ ಮೆಗ್ಲೆನ್ ಸುತ್ತುವ ಒಂದು ಹಡಗಿನ ಹೆಸರು ಏನಪ್ಪಾ ಅಂದ್ರೆ ವಿಕ್ಟೋರಿಯಾ. ಇದು ವಿಕ್ಟೋರಿಯಾ, ಇವರೇ ಫರ್ಡಿನೆಂಡ್ ಮೆಗ್ಲೆನ್. ನೆಕ್ಸ್ಟ್ ಇಲ್ಲಿ ಬೆಡ್ಫೋರ್ಡ್ ಲೆವೆಲ್ ಪ್ರಯೋಗ. ಸೊ ಡಾಕ್ಟರ್ ಅಲ್ಫ್ರೆಡ್ ರಸೆಲ್ ವಾಲಿಯಸ್ ಅವರು 1956ರಲ್ಲಿ ಬ್ರಿಟನ್ ಬೆಡ್ಫೋರ್ಡ್ ಲೆವೆಲ್ ಕಾಲುವೆ ಪ್ರದೇಶದಲ್ಲಿ ಒಂದು ಪ್ರಯೋಗವನ್ನು ನಡೆಸ್ತಾರೆ. ಯಾಕೆ? ಇದು ಭೂಮಿಯ ವಕ್ರತೆಯನ್ನು ತಿಳಿಸ್ತದೆ. ಭೂಮಿ ಚಪ್ಪಟೆಯಾಗಿರದೆ ಅದು ಈ ರೀತಿ ವಕ್ರ ಆಕಾರದಲ್ಲಿದೆ. ಈ ಒಂದು ಪ್ರಯೋಗದಿಂದ ಅವರಿಗೆ ಕಂಡು ಬಂತು. ಆಮೇಲೆ ಸಮುದ್ರದಲ್ಲಿನ ಒಂದು ಹಡಗಿನ ದೃಶ್ಯ. ಈಗ ಒಂದು ಹಡಗ ಬರ್ತಾ ಇದೆ ಅಂದರೆ ಅದು ಈಗ ನಮ್ಮ ಸಮುದ್ರದ ಒಂದು ತೀರದ ಕಡೆಗೆ ಬರುತ್ತಿರುವ ಒಂದು ಹಡಗನ್ನು ನಾವು ವೀಕ್ಷಿಸಿದಾಗ ಒಂದೇ ಬಾರಿಗೆ ಹಡಗಿನ ಪೂರ್ಣ ಭಾಗವು ಕಂಡು ಬರುವುದಿಲ್ಲ ನಮಗೆ. ಮೊದಲು ಹಡಗಿನ ಬಾವುಟ ಕಂಡು ಬರ್ತದ, ನಂತರ ಮಧ್ಯಭಾಗ, ಆಮೇಲೆ ಸಮೀಪಕ್ಕೆ ಬಂದಂತೆ ಆ ಒಂದು ಹಡಗಿನ ಪೂರ್ಣ ಭಾಗ ನಮಗೆ ಕಂಡು ಬರ್ತದೆ. ಇದರಿಂದ ನಮಗೆ ಏನು ಕಂಡು ಬರ್ತದ? ಭೂಮಿಯು ಚಪ್ಪಟೆಯಾಗಿದ್ದರೆ ಪೂರ್ಣ ಹಡಗು ನಮಗೆ ಒಂದೇ ಬಾರಿಗೆ ಗೋಚರಿಸ್ತಿತ್ತು. ಆದ್ದರಿಂದ ಇದು ಚಪ್ಪಟೆ ಇಲ್ಲ. ಆಮೇಲೆ ವೈಮಾನಿಕ ಮತ್ತು ಉಪಗ್ರಹಗಳಿಂದ ತೆಗೆದ ಛಾಯಾಚಿತ್ರಗಳು. ಈಗಂತರೂ ಈ ಎಲ್ಲ ಒಂದು ಉಪಗ್ರಹಗಳಿಂದ ನಾವು ಈಸಿಯಾಗಿ ನೋಡ್ಬೋದು ಭೂಮಿ ಯಾವ ಆಕಾರದಲ್ಲಿದೆ ಅಂತ. ಇಲ್ಲಿ ಭೂಮಿಯ ಗಾತ್ರವನ್ನು ನೀವು ನೋಡ್ಬೋದು. ಭೂಮಿಯ ಗಾತ್ರ ಇದನ್ನು ಅಳೆಯಲಿಕ್ಕೆ ಹಲವಾರು ತತ್ವಶಾಸ್ತ್ರಜ್ಞರು ಮತ್ತು ಗಣಿತ ತಜ್ಞರು, ಭೂಗೋಳಶಾಸ್ತ್ರಜ್ಞರು ಈ ಒಂದು ಪ್ರಯತ್ನಗಳನ್ನು ಮಾಡಿದರು. ಮೊಟ್ಟ ಮೊದಲು ಈ ಒಂದು ಗ್ರೀಕ್ನ ತತ್ವಶಾಸ್ತ್ರಜ್ಞನಾದ ಎರಾಟೋಸ್ಥೆನಿಸ್ ಕ್ರಿಸ್ತಪೂರ್ವ 276ರಿಂದ 195 ಭೂಮಿಯ ಮೇಲಿನ ಸ್ಥಳಗಳ ನಡುವಿನ ದೂರವನ್ನು ಲೆಕ್ಕಾಚಾರ ಮಾಡಿ ಅದರ ಸುತ್ತಳತೆಯನ್ನು ಎಷ್ಟು ಸ್ಟೆಡ್ ಎಂಬ ಅಳತೆಯಲ್ಲಿ ಅವ್ರು ಹೇಳಿದ್ರು, ಅಥವಾ 46,250 ಕಿಲೋಮೀಟರ್. ಅಂದರೆ ಈಗ ನಮ್ಮ ಒಂದು ಆಧುನಿಕ ಲೆಕ್ಕಾಚಾರಕ್ಕೆ ಇದು ಸಮೀಪವಾಗಿದೆ. ಆದ್ದರಿಂದ ಇವರು ಈ ಒಂದು ಅವರ ಒಂದು ಏನಪ್ಪ ಕೆಲಸಕ್ಕಾಗಿ ಇವರನ್ನು ನಾವು ಮೊಟ್ಟ ಮೊದಲಿಗೆ ಭೂಗೋಳಶಾಸ್ತ್ರ ಪದವನ್ನು ಇವರೇ ಬಳಸಿರುವುದರಿಂದ ಇವರನ್ನು ಭೂಗೋಳಶಾಸ್ತ್ರದ ಪಿತಾಮಹ ಎಂದು ಕರಿತೀವಿ. ಇವರು ಪ್ರಪಂಚದ ಮೊದಲ ನಕ್ಷೆಯನ್ನು ಹಾಕಿದವರು ಕೂಡ ಇವರೇ. ಆದ್ದರಿಂದ ಇವರು ದ ಫಾದರ್ ಆಫ್ ಜಿಯೋಗ್ರಫಿ. ನೀವು ಇಲ್ಲಿ ನೋಡ್ಬೋದು ಭೂಮಿಯ ಸಮಭಾಜಕ ವೃತ್ತ, ಅಂದರೆ ಇಷ್ಟು ಈ ಒಂದು ಡಿಸ್ಟೆನ್ಸ್ ಏನಿದೆಯಲ್ಲ ಇದು 40,076 ಕಿಲೋಮೀಟರ್ ಇದೆ. ಇಲ್ಲಿ ಧ್ರುವೀಯ ಸುತ್ತಳತೆ ಅಂತ ಹೋದರೆ 70 ಕಿಲೋಮೀಟರ್ ಕಡಿಮೆ ಇರುತ್ತೆ. ಸೊ ವ್ಯಾಸ ಅಂದ್ರೆ ಏನು? ಡಯಾಮೀಟರ್ 12,756. ಧ್ರುವೀಯ ವ್ಯಾಸ ಅದು 12,714. ಹೌದಾ? ಸೊ ಇದಕ್ಕೆ ಭೂಮಿಯ ಲಘು ಗೋಳಕಲ್ಪ ಅಥವಾ ಈ ಜಿಯಾಯ್ಡ್ ಅಥವಾ ಭೂಮ್ಯಾಕಾರ ಪ್ರಮುಖ ಕಾರಣವಾಗಿದೆ. ಫ್ರೆಂಡ್ಸ್, ಈ ಒಂದು ಸೌರವ್ಯೂಹದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹವಾಗಿದೆ ಗೊತ್ತು. ಇದರ ಒಂದು ಭೌಗೋಳಿಕ ವಿಸ್ತೀರ್ಣ 510 ಮಿಲಿಯನ್ ಚದರ ಕಿಲೋಮೀಟರ್ ಅದ. ಅದರಲ್ಲಿ 361 ಮಿಲಿಯನ್ 71% ಜಲಭಾಗದಿಂದ, 71% ವಾಟರ್, 29% ಭೂಮಿ ಸರ್ಫೇಸ್. ಓಕೆ, ಇಷ್ಟು ಕಂಡು ಬರ್ತದೆ. ಸೊ ಆದ್ದರಿಂದ ಭೂಮಿ ಮತ್ತು ಜಲರಾಶಿಗಳ ನಡುವಿನ ಪ್ರಮಾಣ ಎಷ್ಟದ? ಭೂಮಿ ನೋಡಿ, ಈಗ ಭೂಮಿ ಜಲರಾಶಿ ಇವೆರಡರ ನಡು ರೇಷಿಯೋ ಎಷ್ಟು? 1.243. ಇಷ್ಟು ಒಂದು ಪ್ರಮಾಣ ಅಥವಾ ಅನುಪಾತ ಬರ್ತದ. ನೀವು ಇಲ್ಲಿ ನೋಡ್ಬೋದು ಪ್ರಪಂಚದ ಪ್ರಾಕೃತಿಕ ನಕ್ಷೆ. ಇಲ್ಲಿ ಉತ್ತರಾರ್ಧಗೋಳ ಜಲಭಾಗಗಳಿಗಿಂತ ಭೂಭಾಗವನ್ನು ಹೆಚ್ಚಾಗಿ ಹೊಂದಿದೆ. ಉತ್ತರಾರ್ಧಗೋಳದಲ್ಲಿ ಒಟ್ಟು ಪ್ರದೇಶದಲ್ಲಿ 60% ಭೂಭಾಗದಿಂದಲೂ 40% ಜಲಭಾಗದಿಂದಲೂ ಹೊಂದಿದೆ. ಆದ್ದರಿಂದ ಉತ್ತರ ಗೋಳಾರ್ಧವನ್ನು ಭೂಗೋಳಾರ್ಧ ಅಂತ ಕರಿತೀವಿ.
ಆದರೆ ದಕ್ಷಿಣ ಗೋಳಾರ್ಧದಲ್ಲಿ ನೋಡಿ, ಇದು ಆರ್ಕ್ಟಿಕ್, ಇಲ್ಲಿ ಹೆಚ್ಚು ಭೂಮಿ ಕಂಡು ಬರ್ತದೆ, ಇದು ಭೂಮಿ ಹೆಚ್ಚಾಗಿ ಕಂಡು ಬರ್ತದೆ, ಅದಕ್ಕೆ ಇದು ಭೂಗೋಳಾರ್ಧ ಅಂತೀವಿ. ಇಲ್ಲಿ ದಕ್ಷಿಣ ಧ್ರುವದಲ್ಲಿ ಜಲಭಾಗ ಹೆಚ್ಚಾಗಿ ಕಂಡುಬರುವುದರಿಂದ ಇದು ಏನಂತೀವಿ ನಾವು, ಜಲ ಗೋಳಾರ್ಧ ಅಂತ ಕರಿತೀವಿ. ಫ್ರೆಂಡ್ಸ್, ಇದಿಷ್ಟು ಒಂದು ಭೂಮಿಯ ಬಗ್ಗೆ ಇತ್ತು. ಮುಂದಿನ ಒಂದು ಸೆಷನ್ನಲ್ಲಿ ಇದರ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡೋಣ. ಧನ್ಯವಾದಗಳು.